ಸ್ವಾಗತ ನಿಮ್ಮೆಲ್ಲರಿಗೂ ಕರ್ನಾಟಕ ಫಾರ್ಮಾ ಯೂಟ್ಯೂಬ್ ಚಾನಲ್ಗೆ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಫಾರ್ಮ್ ಲ್ಯಾಟ್ರಲ್ ಎಂಟ್ರಿ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮಿನೇಷನ್ ಅವರು ಯಾವಾಗಿರುತ್ತೆ, ಅವ್ರದ್ದು ಒರಿಜಿನಲ್ ಮಾರ್ಕ್ಸ್ ಶೀಟ್ ಯಾವ ಥರ ಬರುತ್ತೆ, ಈ ಒಂದು ಕ್ಲಾಸಸ್ ಏನಾಗುತ್ತೋ ಅದು ಓಲ್ಡ್ ಸಿಲೆಬಸ್ವರೆಗೆ ಮಾತ್ರ ಆಗುತ್ತಾ ಅಥವಾ ನ್ಯೂ ಸಿಲೆಬಸ್ನವ್ರಿಗೂ ಆಗುತ್ತಾ, ಇವೆಲ್ಲ ವಿಷಯನ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತಂದರೆ, ಬಿ ಫಾರ್ಮ್ ಲ್ಯಾಟ್ರಲ್ ಎಂಟ್ರಿಗೆ ಯಾರ್ಯಾರು ಕೌನ್ಸಿಲಿಂಗ್ ಮುಖಾಂತರ 2023-24 ಸಾಲಿನ ಬಿ ಫಾರ್ಮ್ ಲ್ಯಾಟ್ರಲ್ ಎಂಟ್ರಿಗೆ ಯಾರ್ಯಾರು ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದಾರೋ ಥ್ರೋ CET ಕೌನ್ಸಿಲಿಂಗ್ ಏನಾಗಿದ್ದಾರೋ ಅವರಿಗೆ ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಎರಡೂ ಕನ್ಕರೆಂಟ್ ಆಗಿ ಕೊಡ್ತಾರೆ. ಅಂತಂದರೆ ಮುಂಬರುವ ಸೆಮಿಸ್ಟರ್ನಲ್ಲಿ ಅವರು ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಎರಡೂ ಎಕ್ಸಾಮ್ ಬರೆಯೋಕ್ಕೆ ಅರ್ಹರಾಗಿದ್ದಾರೆ. ಓಕೆನಾ? ಇವಾಗ ಯಾವ ಥರ ಎಕ್ಸಾಮ್ ಇರುತ್ತೆ ಅಂತಂದರೆ, ಒಂದು ದಿನ ಥರ್ಡ್ ಸೆಮಿಸ್ಟರ್ ಇರುತ್ತೆ, ನೆಕ್ಸ್ಟ್ ದಿನ ಅವ್ರಿಗೆ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್. ಈ ಥರ ಅವ್ರಿಗೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಎಕ್ಸಾಮ್ ಇರುತ್ತೆ ಬಿ ಫಾರ್ಮ್ ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ದು. ಓಕೆ, ಮತ್ತೆ ಈ ಸಲ ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ, RGHSನವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ಎಕ್ಸಾಮಿನೇಷನ್ ನವಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಏನು ಆಗ್ತಿತ್ತೋ ಎಕ್ಸಾಮಿನೇಷನ್, ಇವಾಗ ಪ್ರಿಪೋನ್ ಮಾಡ್ಕೊಂಡ್ಬಿಟ್ಟು ಅವರು ಅಕ್ಟೋಬರ್ 22ರಿಂದ ಏನೋ ಎಕ್ಸಾಮ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದರ ಬಗ್ಗೆ ಏನು ಅಧಿಕೃತವಾಗಿ ಆದೇಶ ಬಂದಿಲ್ಲ, ನೋಡೋಣ. ಸದ್ಯಕ್ಕಂತೆ ಇದೊಂದು ಸ್ಪಷ್ಟವಾದ ಮಾಹಿತಿ ಇದೆ. ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಎರಡೂ ಏನು ಎಕ್ಸಾಮಿನೇಷನ್ ಬರೆಯೋಕ್ಕೆ ಅರ್ಹತೆ ಕೊಡೋಣ ಅಂತ ಮಂಡಳಿನಲ್ಲಿ ಡಿಸೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಭಾಳಷ್ಟು ಕಾಲೇಜ್ನಲ್ಲಿ ನೀವು ನೋಡಿ, ಕೆಲವೊಂದು ಕಾಲೇಜಸ್ ಕಡೆಯಿಂದಾನೇ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ, ಬರ್ರಿ ನೀವು ಬಂದುಬಿಟ್ಟು ಕ್ಲಾಸಸ್ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಇದರ ಸಲುವಾಗಿ RGHSನವರು ಏನು ಮಾಡಿದ್ದಾರೆ, ಪ್ರಿನ್ಸಿಪಲ್ ಫೋರಮ್ ಅಂತ ಇದೆ, ಆ ಪ್ರಿನ್ಸಿಪಲ್ ಫೋರಮಲ್ಲಿ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಯಾರ್ಯಾರು CET ಮುಖಾಂತರ ನಿಮ್ಮಲ್ಲಿ ಬಿ ಫಾರ್ಮ್ ಲ್ಯಾಟ್ರಲ್ ಎಂಟ್ರಿಗೆ ಅಡ್ಮಿಷನ್ ಆಗಿದ್ದಾರೆ, ಅವರು ಓಲ್ಡ್ ಸಿಲೆಬಸ್ ಆದರೂ ಇರ್ಬೋದು, ನ್ಯೂ ಸಿಲೆಬಸ್ ಆದರೂ ಇರ್ಬೋದು, ಅವ್ರಿಗೇನಿದೆ ಕ್ಲಾಸಸ್ ಕಂಡಕ್ಟ್ ಮಾಡಿ, ಕ್ಲಾಸಸ್ ಶುರು ಮಾಡಿ ಅಂತ ಪ್ರಿನ್ಸಿಪಲ್ ಫೋರಮಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ RGHS ಕಡೆಯಿಂದ ಬಂದಿದೆ. ಓಕೆನಾ? ಬಟ್ ಇದಕ್ಕೆ ಅಧಿಕೃತವಾಗಿ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ಒಂದು RGHS ಕಡೆಯಿಂದ ಅಧಿಕೃತವಾಗಿ ಒಂದು ಲೆಟರ್, ಒಂದು ನೋಟಿಫಿಕೇಶನ್ ಏನಿದೆ ಅದು ಸದ್ಯ ಒಂದು ವಾರದ ಒಳಗೆ ಬರೋ ಸಂಭವ ಇದೆ, ಅದು ಇಷ್ಟರಲ್ಲೇ ಬರಬಹುದು. ಓಕೆನಾ? ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂತಂದರೆ, ಯಾರು CET ಮುಖಾಂತರ ಕೌನ್ಸಿಲಿಂಗ್ನಾಗ ಬಂದಿದ್ದಾರೋ ಇಲ್ಲಿ ಅವ್ರಿಗೆ ಮಾತ್ರ ಅವಕಾಶ ಇದೆ. ಯಾರು ಮ್ಯಾನೇಜ್ಮೆಂಟ್ ಸೀಟ್ಗೆ ಏನು ಅಪ್ಲೈ ಮಾಡಿದರೆ ಇಲ್ಲಿ ಎಲ್ಲೋ ಒಂದು ಕಡೆ ಮ್ಯಾನೇಜ್ಮೆಂಟ್ ಸೀಟ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಅರ್ಹತೆ ಸಿಗೋದಿಲ್ಲ ಅಂತ ಒಂದು ಲಕ್ಷಣಗಳು ನಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ಮುಂಬರುವ ದಿನಗಳಲ್ಲಿ ಇದು ಏನು ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಒಂದು RGHSನವರು ಎಕ್ಸಾಮ್ ಅದೇ ಥರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಏನು ಕ್ಲಾಸಸ್ ಶುರು ಮಾಡಿ ಅಂತ ಅದು ಆದೇಶ ಏನು ಬರಬೇಕಾಗಿದೆ, ಆ ಆದೇಶದಲ್ಲಿ ನಮಗೆ ಗೊತ್ತಾಗುತ್ತೆ ಈ ಒಂದು ಕನ್ಕರೆಂಟ್ ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಏನವರು ಕೊಡೋಣ ಅಂತ ಡಿಸೈಡ್ ಮಾಡಿದಾರೋ ಅದು CETಯಿಂದ ಕೌನ್ಸಿಲಿಂಗ್ ಮುಖಾಂತರ ಬಂದಿರೋ ಸ್ಟೂಡೆಂಟ್ಸ್ಗೆ ಮಾತ್ರನ ಅಥವಾ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಈ ಒಂದು ಅವಕಾಶ ಇರುತ್ತೋ ಅನ್ನೋದನ್ನು ನಮಗೆ ಇನ್ನು ಮಾಹಿತಿ ಬರಬೇಕಿದೆ. ನಮಗೆ ಅನಿಸ್ತಾ ಇರೋ ಪ್ರಕಾರ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೇನು ಕನ್ಕರೆಂಟ್ ಇದೆ ಅದು ಗೌರ್ಮೆಂಟ್ ಸೀಟ್ ಮಾತ್ರ, CETಯಿಂದ ಯಾರು ಬಂದಿದ್ದಾರೆ ಅವ್ರಿಗೆ ಮಾತ್ರ ಅಂತ ಇದೆ. ಓಕೆನಾ? ಮ್ಯಾನೇಜ್ಮೆಂಟ್ನವ್ರಿಗೆ ಈ ಸಲ ಬಹುಶಃ ಅವರು ಮುಂದಿನ ಒಂದು ವರ್ಷ ವೇಟ್ ಮಾಡಬೇಕಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ನಾವು ವೇಟ್ ಮಾಡೋಣ. ಅಧಿಕೃತ ಆದೇಶ ಏನು RGHSನ ಬರುತ್ತೋ ಅಲ್ಲಿವರೆಗೆ ನಾವು ಸ್ವಲ್ಪ ಒಂದು ವಾರದ ಮಟ್ಟಿಗೆ ನಾವು ವೇಟ್ ಮಾಡಿದ್ರೆ ನಮಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗುತ್ತೆ. ಯಾರ್ಯಾರು ಇನ್ನು ಕ್ಲಾಸಸ್ಗೆ ಹೋಗ್ತಾ ಇಲ್ಲ, ಯಾರು CETಯಿಂದ ಕೌನ್ಸಿಲಿಂಗ್ನಲ್ಲಿ ಸೀಟ್ ಸಿಕ್ಕಿದೆ, ದಯವಿಟ್ಟು ನೀವು ನಿಮ್ಮ ಕಾಲೇಜಸ್ಗೆ ಹೋಗಿ, ಕಾಲೇಜಸ್ನೆಲ್ಲ ಕರ್ಕೊಂಡಿಲ್ಲ ಅಂತಂದರೆ ಅವ್ರಿಗೆ ಹೇಳಿ, RGHS ಕಡೆಯಿಂದ ಪ್ರಿನ್ಸಿಪಲ್ ಫೋರಮಲ್ಲಿ ಈ ಥರ ಒಂದು ಮೆಸೇಜ್ ಹಾಕಿದ್ದಾರೆ. ಸೊ ನೀವು ದಯವಿಟ್ಟು ಅದನ್ನು ನೋಡಿ, ಓಕೆ, ನೀವು ರೆಗ್ಯುಲರ್ ಕ್ಲಾಸಸ್ನ ಅಟೆಂಡ್ ಮಾಡಿ. ನಿಮ್ಗೆ ಇವಾಗ ಭಾಳ ಕಮ್ಮಿ ಟೈಮ್ ಇದೆ, ನೀವು ಎರಡೂ ಎಕ್ಸಾಮ್ ಅವಾಗ ಬರೀಬೇಕಾಗುತ್ತೆ. ಸೊ ಆದಷ್ಟು ನೀವು ಇವಾಗ ಸ್ಟಡೀಸ್ ಕಡೆ ಭಾಳ
ಕಾನ್ಸಂಟ್ರೇಷನ್ ಮಾಡಿ ಕಾಲೇಜ್ಗೆ ಹೋಗಿ ಕ್ಲಾಸಸ್ ನೀವು ಅಟೆಂಡ್ ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ಆ್ಯಂಡ್ ಸೊ ಈಗ ಇನ್ನೊಂದು ಏನಂತಂದರೆ, ಮಾರ್ಕ್ ಶೀಟ್ ಇನ್ನೂ ಬಂದಿಲ್ಲ. ನಮಗೆ ಯಾರೋ ಒಬ್ರು ಮೆಸೇಜ್ ಮಾಡಿ ಕೇಳ್ತಿದ್ರು, ಸರ್ ಇನ್ನೂ ಮಾರ್ಕ್ ಶೀಟ್ ಬಂದಿಲ್ಲ ಸರ್ ಒರಿಜಿನಲ್. ಈ ವರ್ಷ ಯಾರೋ ನಮಗೆ ಹೇಳ್ತಾ ಇದ್ದಾರೆ, ಈ ವರ್ಷ ನಮಗೆ ಎಕ್ಸಾಮೇ ಸಿಗಲ್ವಂತೆ, ವೇಟ್ ಮಾಡಬೇಕಂತೆ, ಇಲ್ಲ ಅಂತಂದರೆ ನ್ಯೂ ಸಿಲೆಬಸ್ ಅವ್ರು ಮಾತ್ರ ಅಂತೆ. ಈ ಥರ ಎಲ್ಲ ಊಹಾಪೋಹಗಳು ಭಾಳಷ್ಟು ಬರ್ತಾ ಇದ್ದಾವೆ. ಓಕೆ, ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನೋ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮ ಒಂದು ಕರ್ನಾಟಕ ಫಾರ್ಮಾ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಸ್ಪಷ್ಟವಾದ ಮಾಹಿತಿ ನಾವು ನೀಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಹಾಗೆ ನಾವು ನೀಡ್ತಾನೂ ಇದ್ದೀವಿ. ಸೊ ಇಷ್ಟೆಲ್ಲ ಮಾಹಿತಿ ನಮ್ಮ ಎಲ್ಲ B.Pharm ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಒಂದ್ಸಲ ಏನು RGHS ಕಡೆಯಿಂದ ಒಂದು ಅಧಿಕೃತವಾಗಿ ಒಂದು ಆದೇಶ ಪತ್ರ ಬರುತ್ತೋ ಅದನ್ನು ನಾವು ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು ಆ್ಯಂಡ್ ಕೀಪ್ ವಾಚಿಂಗ್ ಕರ್ನಾಟಕ ಫಾರ್ಮ್.